ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜ್ಯೋತಿನಗರದ ಶಾಸಕ HC ಬಾಲಕೃಷ್ಣರವರ ಮನೆಯಲ್ಲಿ ಬಮೂಲ್ನ ನಿರ್ದೇಶಕ HN ಅಶೋಕ್ ಅವರು ಸುದ್ದಿಗೋಷ್ಠಿ ನಡೆಸಿ ಇದೇ ತಿಂಗಳ ಡಿಸೆಂಬರ್ 25, 26, 27 ಹಾಗೂ 28ರಂದು ನಡೆಯುವ ಐತಿಹಾಸಿಕ ಮಾಗಡಿ ಕೆಂಪೇಗೌಡರ ಉತ್ಸವ 2025ರ ಕಾರ್ಯಕ್ರಮಗಳ ಪಟ್ಟಿಯನ್ನು ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನನ್ನ ಎಲ್ಲ ಮಾಗಡಿ ತಾಲೂಕಿನ ಎಲ್ಲ ಆತ್ಮೀಯ ಪತ್ರಕರ್ತರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದ ಅಥವಾ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿದಿದೆ ಅಂತ ನಾನಾದರೂ ಕೂಡ ಭಾವಿಸ್ತಾ, ಮಾಗಡಿ ಪುರಾಣ ಪ್ರಸಿದ್ಧ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಮಾಗಡಿ ಉತ್ಸವ ಅಂತಕ್ಕಂಥ ಏನು ಒಂದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಹಬ್ಬ ಏನಿದೆ, ಈ ವಿಚಾರವಾಗಿ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಹೋಬಳಿ ಮಟ್ಟದ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಸುಲಭವಾಗಿ ನಡ್ಕೊಂಡ್ಬಂದಿರ್ತಕ್ಕಂಥದ್ದು. ಅವನ್ನು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ 25ನೇ ತಾರೀಕಿನಿಂದ, ಅಂದರೆ ಇದೇ ತಿಂಗಳ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ದಿನದಿಂದ ಪ್ರಾರಂಭವಾಗಿ 26, 27 ಮತ್ತು 28ನೇ ತಾರೀಕಿನವರೆಗೆ ನಡೀತಾ ಇರತಕ್ಕಂಥ ತಾಲೂಕು ಮಟ್ಟದ ಪಂದ್ಯಾವಳಿಗಳು, ತಾಲೂಕು ಮಟ್ಟದ ಲಲಿತ ಕಲೆಯ ಕೂಟವನ್ನು ಇಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ 27ನೇ ತಾರೀಕು ಶನಿವಾರ ಸಂಜೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮಾಗಡಿಯಲ್ಲಿ ಭಾಳ ವಿನೂತನ ವಿಶೇಷವಾಗಿರ್ತಕ್ಕಂಥ ಪ್ರಥಮ ಬಾರಿಗೆ ಮಾಗಡಿಯಲ್ಲಿ ಇಷ್ಟು ಭಾಳ ನೋಡುಗರ ಕೇಳುಗರ ಕಣ್ಣು ಮನ ಸೆಳೆಯತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ತಾವು ಪತ್ರಕರ್ತ ಸ್ನೇಹಿತರುಗಳು ಮಾಗಡಿ ತಾಲೂಕಿನ ಮತ್ತು ಮಾಗಡಿ ತಾಲೂಕಿನಿಂದ ಹೊರಗಡೆ ಇರ್ತಕ್ಕಂಥವ್ರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕಾರಣಕರ್ತರಾಗಬೇಕು. ಹೆಚ್ಚು ಸ್ಪರ್ಧಾಳುಗಳು, ಈ ದೇವರ ದರ್ಶನಕ್ಕೆ ಆಸ್ತಿಕ ಬಂಧುಗಳು ಎಲ್ಲರೂ ಕೂಡ ನಿಮ್ಮಿಂದ ಮಾಹಿತಿ ಹೊರ ಪ್ರಪಂಚಕ್ಕೆ ಎಷ್ಟು ಜಾಸ್ತಿ ಲಭಿಸ್ತದೆ ಅಷ್ಟು ಮಟ್ಟಕ್ಕೆ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗವಹಿಸಿ ದೇವರ ಒಂದು ಕೃಪೆಗೆ ಒಳಗಾಗ್ತಕ್ಕಂಥ ಒಳ್ಳೆಯ ಕೆಲಸ. ಮತ್ತು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಪಂದ್ಯಾವಳಿಗಳ ಶಟಲ್ ಕಾಕ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕಬಡ್ಡಿ ಪಂದ್ಯಾವಳಿ, ಬಾಲ್ ಬ್ಯಾಡ್ಮಿಂಟನ್, ಥ್ರೋಬಾಲು, ಈ ಪಂದ್ಯಾವಳಿಗಳ ಕ್ರಿಕೆಟು ವಿಶೇಷವಾಗಿ ಏನು ಭಾರತ ದೇಶದ ಒಂದು ಅತ್ಯಂತ ಜನಪ್ರಿಯ ಕ್ರೀಡೆ ಕ್ರಿಕೆಟು, ಇವೆಲ್ಲ ಕ್ರೀಡೆಗಳ ಹೋಬಳಿಯಲ್ಲಿ ಆಗಿರ್ತಕ್ಕಂಥ 1, 2 ಮತ್ತು 3, 4 ತಂಡಗಳು, ಪ್ರತಿ ಹೋಬಳಿಯ 4 ತಂಡಗಳು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ನಡೀತಾ ಇರ್ತಕ್ಕಂಥ ಒಂದು ಒಳ್ಳೆಯ ಕ್ರೀಡಾ ಹಬ್ಬ. ಇವೆಲ್ಲವೂ ಕೂಡ ಯಶಸ್ವಿಯಾಗಿ ನಡೀಲಿಕ್ಕೆ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಮ್ಮ ಇಲ್ಲಿ ಕುಳಿತಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥ ನಾವೆಲ್ಲ ಹಿರಿಯ ಕಾರ್ಯಕರ್ತರು, ಅಡ್ಡಂದಿರೋ ನಾಯಕರುಗಳು ಅಹರ್ನಿಶಿ ದುಡಿತಾ ಇದ್ದಾರೆ. ಇದನ್ನು ಕಾರ್ಯಕ್ರಮಕ್ಕೆ 25ರಿಂದ 28ರ ಕಾರ್ಯಕ್ರಮದ ಯಶಸ್ಸು ಕೂಡ ಅವರೆಲ್ಲರ ಸ್ವಯಂ ಪ್ರೇರಿತವಾದಂಥ ತೊಡಗಿಸ್ಕೊಳ್ಳುವಿಕೆಯಿಂದ ಸಾಧ್ಯವಾಗ್ತದೆ ಆ ನಂಬಿಕೆ ನನಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ, ಈ ವಿಚಾರ ಹೆಚ್ಚು ಪ್ರಚಾರ ತಾವು ಕೊಡಬೇಕು. ರಂಗೋಲಿ ಸ್ಪರ್ಧೆಯಿಂದ ಮೊದಲುಗೊಂಡು ದೇವರ ಕುಣಿತ, ಕಲ್ಯಾಣೋತ್ಸವ ಕಾರ್ಯಕ್ರಮ, ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆ, ಆದರ್ಶ ದಂಪತಿಗಳ ಸ್ಪರ್ಧೆ, ಹಾಡುಗಾರಿಕೆ, ಇನ್ನೂ ಇಂತಿಷ್ಟು ಕಾರ್ಯಕ್ರಮಗಳು, ಮ್ಯಾರಥಾನ್ ಮಹಿಳೆ ಮತ್ತು ಪುರುಷರದ್ದು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೇಳಿದ ಎರಡೂ ಒಗ್ಗಟ್ಟಾಗಿ ಒಂದೇ ದಿನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಸೋಮೇಶ್ವರ ದೇವಾಲಯದಿಂದ ಹಿಡಿದು ಶ್ರೀ ರಂಗನಾಥ ಸ್ವಾಮಿ ದೇವಾಲಯದವರೆಗೆ ಬಹುಶಃ 2.5 ಅಥವಾ 3 ಕಿಲೋಮೀಟ್ರು ದೂರಗಳ ನಡಿಗೆಯನ್ನು ಕ್ರಮಿಸ್ತಕ್ಕಂಥ ಒಂದು ಬರ್ತಕ್ಕಂಥವ್ರಿಗೆ ಉಚಿತವಾದಂಥ ಟೀ ಶರ್ಟು ಅವೆಲ್ಲವೂ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಸಕ್ತರು ಹೆಚ್ಚಿಗೆ ಭಾಗವಹಿಸಿರೋದು ತಮ್ಮಿಂದ ಹೋಗ್ಲೇನಂಥ ವಿಚಾರಕ್ಕೆ. ಮತ್ತು 225 ತಂಡಗಳು ಹೋಬಳಿ ಮಟ್ಟದಿಂದ ಒಟ್ಟಾಗಿ ಭಾಗವಹಿಸಿದ್ದು ಒಂದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಈ ವಿಚಾರನ ಓವರಾಲ್ 225 ತಂಡಗಳು ಭಾಗವಹಿಸಿದಂಥವು. ಇದು ಕುದೂರು ಮತ್ತು ಬಿಡದಿ ಹೋಬಳಿಯನ್ನು ಸೇರ್ಕೊಂಡು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 225
ಅಧಿಕ ತಂಡಗಳು ಅಂದರೆ ಅಲ್ಲಿಗೆ ಒಂದು ತಂಡದಿಂದ 15 ಜನ ಅಂತ ಅಂದ್ರೂ ಅದು ಯುವಕರ ಒಂದು ಉತ್ಸಾಹ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ, ಇದು ರಾಜಕೀಯವನ್ನು ಹೊರತುಪಡಿಸಿ ಮಾಡ್ತಾ ಇರೋದ್ರಿಂದ ಆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ಬಾಲಕೃಷ್ಣರವರ ಕೊಡುಗೆ, ನಮ್ಮೆಲ್ಲ ಕಾರ್ಯಕರ್ತರ ಕೊಡುಗೆ, ಇದಕ್ಕೆ ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕರಾಗಿ ಅನೇಕ ಕೈಗಳು ಯಾರ್ಯಾರು ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಮಂದಾಳದ ನಮಸ್ಕಾರಗಳನ್ನ ಹೇಳ್ತಾ, ಇವಾಗಲೂ ಕೂಡ ತಾವು 26ಕ್ಕೆ ಗಾಂಧಿ ವಿಶೇಷವಾಗಿ NES ಸರ್ಕಲ್ನಲ್ಲಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಶೆಡ್ಯೂಲ್ ಕೊಟ್ಟು ಹೋಗಿ ಅಂದರೆ 4 ದಿನದ ಹೆಚ್ಚು ಕಮ್ಮಿ ಅವ್ರಿಗೆ ಗೊತ್ತಾಗೈತಿ. ಇಲ್ಲಿ ತನಕ ಆದಂಥ 4 ದಿನಗಳ ಕಾರ್ಯಕ್ರಮದ ಪಟ್ಟಿ ಬಹುಶಃ ಎಲ್ಲರೂ ಇದ್ರು ಅಂತ ನಾನಾದರೂ ತಿಳಿತೀನಿ. ಮೊದಲನೇ ದಿನದ ಮ್ಯಾರಥಾನ್ನಿಂದ ಪ್ರಾರಂಭಗೊಂಡು ಕೊನೆ ಇದರೊಳಗೆ ವಿಶೇಷವಾಗಿ ರೈತರಿಗೆ ಏನಪ್ಪ ಇದೇನೋ ಬರೀ ಆಡ ಹುಡುಗರಿಗಾಯ್ತು, ಕುಣಿಯಂತ ಇವ್ರಿಗಾಯ್ತು, ನಮ್ದೇನಪ್ಪ ಅಂತ ರೈತ ಸಮುದಾಯ ಏನು ಹಗಲು ರಾತ್ರಿ ಅನ್ನೋದೇ ಒಂದು ದುಡಿಮೆ ಕಾಯಕ. ಕುವೆಂಪುರವರ ಅತ್ಯಂತ ಜನಪ್ರಿಯ ಸಾಲುಗಳು, ನೇಗಿಲ ಕುಲದೊಳಗಡೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ಅದ್ಭುತವಾದಂಥ ಅದು ಘೋಷವಾಕ್ಯ. ಅದೇನೆಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಇರಬೇಕಾದಂಥ ಕೃಷಿ ಚಟುವಟಿಕೆಯೇ ಪ್ರಧಾನವಾಗಿರ್ತಕ್ಕಂಥ ಭಾರತದ ಹೈನುಗಾರಿಕೆ, ಕೃಷಿ, ತೋಟಗಾರಿಕೆ ಒಳಗೆ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ರಂಗಭೂಮಿಯ ವಿಶೇಷವಾಗಿ ಮಾಸ್ಟರ್ಗಳು ಕಲಿಸ್ತಕ್ಕಂಥ ಮಾಸ್ಟರ್ಗಳಿಗೆಲ್ಲ ಒಂದು ಸನ್ಮಾನವನ್ನು ಕೂಡ ವಿಶೇಷ ಪರಿಣಿತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಇವೆಲ್ಲವೂ ಒಟ್ಟಾರೆ ಎಲ್ಲ ಕ್ಷೇತ್ರಗಳನ್ನು ಮುಟ್ತಾ ಇರ್ತಕ್ಕಂಥ ಪ್ರಥಮ ವಾರ್ಷಿಕ ಅನುಭವ 25ರಿಂದ 28ರವರೆಗೆ ಆಗ್ತಾ ಇರ್ತಕ್ಕಂಥದ್ದು. ಇದು ತಮ್ಮ ಮೂಲಕ ಹೊರ ಜಗತ್ತಿಗೆ ಪರಿಚಯವಾಗಲಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ಇದೆಲ್ಲದಕ್ಕೂ ಏನು ಸಮಾರಂಭವಾಗಿ ಖ್ಯಾತ ನಿರೂಪಕಿ ಅನುಶ್ರೀರವರು ಮತ್ತು ಅನೇಕ ನಗೆಯಲ್ಲಿ ತೇಲಿಸ್ತಕ್ಕಂಥ ರಾಘವೇಂದ್ರ ಹಿನ್ನೆಲೆ ಗಾಯಕರುಗಳು, ಭಾಳ ಅದ್ಭುತವಾದಂಥ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವರೆಲ್ಲರೂ ಬಂದು ಮಾಗಡಿ ತಾಲೂಕನ್ನು ಅವತ್ತು ಸಂಗೀತದ ಅಮಲ್ನಲ್ಲಿ ಸದಭಿರುಚಿ ಹಾಡುಗಳ ಜೊತೆಗೆ ನಿನ್ನೆಲ್ಲ ತೇಲಿಸ್ತಕ್ಕಂಥದ್ದು ಅಂತ ವಿಚಾರವನ್ನು ಹೇಳ್ತಾ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀವಿ ಸರ್. ಈ ಎಲ್ಲ ಇರ್ತಕ್ಕಂಥ ಇದ್ರ ಜೊತೆಗೆ ಮತ್ತಷ್ಟು ಬಂದು ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬನು ಏನು ನನಗೆ ನಿರಾಸೆ ಆಯಿತು, ನಾನು ಹೋಗಿದ್ದೆ ಸುಮ್ಮನೆ ಬರೀ ಕೈಲಿ ಬಂದೆ ಅಂತದ್ದು ಆಗಬಾರ್ದು, ಬರೀ ಕೈ ಏನಂತದ ಪದ ಇರಬಾರ್ದು. ಭಾಗವಹಿಸಿದವ್ರಿಗೆ ಏನಾದರೂ ಒಂದು ಆಗಬೇಕು. ಇವತ್ತು ಈ ಬೆತ್ತರ್ತಕ್ಕಂಥ ಕೆಲಸ ಮುಂದಕ್ಕೆ ಅವನಿಗೆ ನಾನು ಗೆಲ್ಲೇಬೇಕು, ಪ್ರಥಮ ಬಹುಮಾನ ಪಡೀಬೇಕು ಅನ್ನೋಂಥ ಪ್ರೇರಣೆ ಆಗಲಿ ಇರ್ತಕ್ಕಂಥ ವಿಚಾರವಾಗಿ ಇವ್ರ ಜೊತೆಗೆ ಮತ್ತಷ್ಟು ಪಾರಿತೋಷಕಗಳು, ಬಹುಮಾನಗಳು, ಸಮಾಧಾನಕರ ಬಹುಮಾನಗಳು ತಮ್ಮೆಲ್ಲರಿಗೂ ಇರ್ತಕ್ಕಂಥದ್ದು. ಒಳ್ಳೆ ಬ್ಯಾಗ್ ಮಾಡಿ, ಒಂದು ಬ್ಯಾಗು, ಒಂದು ಐರನ್ ಬಾಕ್ಸು, ಒಂದು ಈ ನೀರು ಕುಡಿತಕ್ಕಂಥ ವಾಟರ್ ಬಾಟ್ಲು, ಇದನ್ನು ಹುಡುಗರಿಗೆ ಮತ್ತೆ ನಗದು ಬಹುಮಾನವಾಗಿ ನಗದು ಬಹುಮಾನ ಮೊದಲು ಕೊಡಬೇಕು ಅಂತಿದ್ದವ್ರು ಇದನ್ನೇ ಬೇಡ ದುಡ್ಡು ಈ ಸರ್ಟಿಫಿಕೇಟ್ ಅದ್ರ ಜೊತೆಗೆ ಅವ್ರಿಗೊಂದು ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದ್ರ ಒಳಗೊಂಡಿರ್ತದೆ. ಪ್ರತಿ ಗ್ರಾಮದ ಪ್ರತಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಸಾಹಸವೇ ಸರಿ. ಅದು ಹಿಂಗಿರೋದ್ರಿಂದ ಇದನ್ನು ಬಾಲಕೃಷ್ಣರವರ ಕಾರ್ಯಕರ್ತರ ಪಡೆ ಭಾಳ ಸುಭದ್ರವಾಗೈತೆ, ಸಶಕ್ತವಾಗಿದೆ. ಪ್ರತಿ ಗ್ರಾಮದಲ್ಲೂ ಕೂಡ ಹೋಬಳಿ ಈಗ ಜಿಲ್ಲಾ ಪಂಚಾಯತಿ ಚಂದ್ರೇಗೌಡರು ವ್ಯಾಪ್ತಿಗೆ ಬಂದಂಗೆ ನರಸಿಂಹಮೂರ್ತನ, ಕೃಷ್ಣಮೂರ್ತಿಯವರು, ನಮ್ಮ ಕಿರಣ್, ಇಲ್ಲಿರ್ತಕ್ಕಂಥವ್ರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಅವರು ಇದನ್ನು ಖಂಡಿತವಾಗ್ಲೂ ಅದನ್ನು ಯಶಸ್ವಿಯಾಗಿ ಯಾವ ಗೊಂದಲಕ್ಕೆ ಆಸ್ಪದ ಇಲ್ಲದೆ ಇರೋ ರೀತಿ ತಲುಪಿಸ್ತಾರೆ. ಅದರೊಳಗೆ ಪರಿಣಿತರಿದ್ದಾರೆ ಕೂಡ. ಅನೇಕ ಚುನಾವಣೆಗಳನ್ನು ಎದುರಿಸಿ ಬೇರೆ ಬೇರೆ ಸಂದರ್ಭದಲ್ಲಿ ಏನೇನು ಅಗತ್ಯ ವಸ್ತುಗಳು ಕರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೆ ತಲುಪಿಸಿದಂಥ ಹಿನ್ನೆಲೆ, ಅನುಭವ ಎಲ್ಲರ ಹಿನ್ನೆಲೆಯಲ್ಲಿ ಇದು ಅವ್ರಿಗೆ ಯಾರಿಗೂ ನನ್ನನ್ನು ಮೊದಲುಗೊಂಡು ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ಯಾರಿಗೂ ಅದು ಕಷ್ಟ ಆಗೋದಿಲ್ಲ ಅನ್ನೋಂಥ ವಿಚಾರ ತಮಗೆ ತಿಳಿಸ್ತೀನಿ. ಮ್ಯಾರಥಾನ್ಗೆ ಎಷ್ಟು ಜನ ಸರ್? ಮ್ಯಾರಥಾನ್ಗೆ ಈಗ 700 ಅಥವಾ 800 ಜನ ಆನ್ಲೈನಲ್ಲಿ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ಅದಕ್ಕೆ 3 ಪಟ್ಟು ಹೆಚ್ಚಿಗೆ ಜನ ಮಾಗಡಿ ಟೌನಿಂದನೇ ನಡೀತಾ ಇರೋದ್ರಿಂದ ಮಾಗಡಿ ಟೌನಲ್ಲಿ ಇರ್ತಕ್ಕಂಥ ಬೆಳಗಿನ ವಾಯು ವಿಹಾರಿಗಳೇ ಬಂದರೂ ಕೂಡ ಇದು ಇನ್ನೂ ಅತ್ಯಂತ ಹೆಚ್ಚು ಜನಸಂಖ್ಯೆ ಆಗ್ಬೋದು. ಒಂದು 3000 ಕನಿಷ್ಠ ನನ್ನ ನಿರೀಕ್ಷೆ. ಪ್ರಥಮ ವರ್ಷ ಆಗಿರೋದ್ರಿಂದ ಕನಿಷ್ಠ 3000 ಜನ ಸೇರ್ತಕ್ಕಂಥ ನಿರೀಕ್ಷೆ ಅಂತೂ ಇದೆ ಸರ್.
ದೇವ್ರ ಉತ್ಸವ ಅಂತ ಹೇಳಿದ್ರಲ್ಲ ಸರ್, ಎಷ್ಟು ದೇವರುಗಳು ಬರ್ಬೋದು ಅಂತ ನಾವು ನೋಂದಣಿ ಮಾಡ್ಕೊಂಡಿದ್ದಾರಾ? ನೋಂದಣಿ ಈಗ ಇವತ್ತಿಂದ ಅದನ್ನ ಪ್ರಾರಂಭ ಮಾಡ್ತೀವಿ ಸರ್. ಅದು ದಿನಾಂಕಗಳ ಖಚಿತ ಆಗಿರಲಿಲ್ಲ. ಬಾಲಕೃಷ್ಣರವರು ಕೂಡ ಕಳೆದ 8 ದಿನದಿಂದ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ಅವರು ಅಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಆ ಡೇಟ್ಗಳ ಹೊಂದಾಣಿಕೆದು ಸ್ವಲ್ಪ ತೊಂದರೆ ನಮಗೆ ಗೊಂದಲ ಇತ್ತು. ಈಗ ಅದು ಅಂತಿಮ ಪಟ್ಟಿ ಆದ ನಂತರ ಇವತ್ತಿಂದ ಆ ದೇವರ ಮೆರವಣಿಗೆ ಅಥವಾ ಕುಣಿತದ ನೋಂದಣಿ ಪ್ರಾರಂಭವಾಗೈತೆ. 2-3 ದಿನದಲ್ಲಿ ಅದು ಅಂತಿಮ ಘಟ್ಟಕ್ಕೆ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.